ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಜೇಂದ್ರ ಚಾಲನೆ. ನಿಖಿಲ್ ಕುಮಾರಸ್ವಾಮಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟ ರಾಜೇಂದ್ರ. ಮಧುಗಿರಿ ಪಟ್ಟಣದ ಉಪ ವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗ ಸುಮಾರು 25 ಕೋಟಿ ಎಫ್ಎಸ್ಎಸ್ಸಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಈ ವೇಳೆ ಮಾತನಾಡಿದ ರಾಜೇಂದ್ರ ರಾಜಣ್ಣ, ಪಟ್ಟಣದ ಮುಖ್ಯ ರಸ್ತೆ ಸೇರಿದಂತೆ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿಗಳನ್ನು ನಿರ್ಮಿಸಲಾಗುವುದೆಂದು ಹೇಳಿದ್ರು. ಅಲ್ಲದೆ ಮಧುಗಿರಿ ಪಟ್ಟಣಕ್ಕೆ ಬಂದಿರುವ 900 ಕೋಟಿ ಅನುದಾನ ವಾಪಸ್ಸಾಗಿದೆ ಎಂದು ಊಹಾಪೋಹಗಳನ್ನು ಹಬ್ಬಿಸುತ್ತಿದ್ದಾರೆ. ಆದರೆ ಯಾವುದೇ ಅನುದಾನ ಸರ್ಕಾರ ವಾಪಸ್ ಪಡೆದುಕೊಂಡಿಲ್ಲ. ಅದೇ ಅನುದಾನದಲ್ಲಿ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ಮುಂದಿನ ದಿನದಲ್ಲಿ ಮಧುಗಿರಿ ಕ್ಷೇತ್ರವನ್ನ ಕಂದಾಯ ಜಿಲ್ಲೆಯನ್ನಾಗಿಸುವುದು ಹಾಗೂ ಜನರಿಗೆ ನೀಡಿರುವ ಭರವಸೆಯನ್ನ ಈಡೇರಿಸಲಾಗುವುದು ಎಂದಿದ್ದಾರೆ. ನಮ್ಮ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ವಿಶೇಷ ಅನುದಾನದಲ್ಲಿ ಏನೋ ಒಂದು 25 ಕೋಟಿಯಷ್ಟು ಬಿಡುಗಡೆ ಆಗಿತ್ತು. ಅದೇನು ನಾವು ಮಧುಗಿರಿ ನಗರಕ್ಕೆ ಹಾಕಬೇಕು ಅಂತೇನಿಲ್ಲ. ಅದು ಅನುದಾನ ಅಂತ ಹೇಳಿದ್ರೆ ಆ ತಾಲೂಕಿಗೆ 25 ಕೋಟಿ, ಈ ತಾಲೂಕಲ್ಲಿ ಎಲ್ಲಿಗೆ ಬೇಕಾದ್ರೂ ಹಾಕ್ಬೋದು. ನಗರಕ್ಕೆ ಬೇಕಾದ್ರೂ ಒಂದು 5 ಕೋಟಿ ಹಾಕ್ಬೋದು, ಹೋಬ್ಳಿಗೆ 5 ಕೋಟಿ ಹಾಕೋದು 25 ಕೋಟಿ ನಮ್ಗೆ ಆಗುತ್ತೆ. ಅದೇ ಎಲ್ಲರೂ ಒಂದು ದುಡ್ಡು ಇಷ್ಟು ಅಮೌಂಟ್ ಬಂದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಜಾಗ ಗುರ್ಸೋಣ, ಒಂದು ಅಭಿವೃದ್ಧಿ ಮಾಡೋಣ ಅಂತೇಳಿ ಮನೆ ಶಾಸಕರು ಇಲ್ಲಪ್ಪ ಎಲ್ಲ ಮಧುಗಿರಿ ಪಟ್ಟಣಕ್ಕೆ ಹಾಕಿ ಈಗ 40 ಕೋಟಿಯಷ್ಟು ಈಗಾಗಲೇ ಅಮೃತ ಅಲ್ಲಿ ಈಗಾಗಲೇ ಮನೆ ಮನೆಗೆ ಕನೆಕ್ಷನ್ ಆಗ್ತಾ ಇರುವಂಥದ್ದು. ಅದಾದ್ಮೇಲೆ ಈಗಾಗಲೇ ಮೈನಾರಿಟಿ ಅದರಲ್ಲಿ ಇವತ್ತು ಈ ವಾರದಲ್ಲಿ ಅದನ್ನು ಕೆಲಸ ಪ್ರಾರಂಭ ಆಗುತ್ತೆ. 5 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು, 1.5 ಕೋಟಿ ಈಗಾಗಲೇ ರೂರಲ್ ಸೈಡಲ್ಲಿ ಅದು ಕೆಲಸ ಆಗೋಗಿದೆ. ಇನ್ನು 3.5 ಕೋಟಿಯಷ್ಟು ಅನುದಾನ ಮೈನಾರಿಟಿ ಶಾಸಕರು ಸಚಿವರು ಇರ್ಬೋದು, ಮತ್ತೆ ನಾನು ಮತ್ತೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಮ್ಮ ತಾಲೂಕಿನಲ್ಲಿ ಏನೆಲ್ಲ ಕೆಲಸಗಳು ಆಗ್ತಾ ಇದೆ, ಇನ್ನು ಏನ್ ಕೆಲಸ ಮಾಡ್ತೀವಿ ಅಂತ ಮಾತನ್ನ ನಾವು ಬಹಳ 2 ವರ್ಷದಿಂದನೂ ಹೇಳ್ತಾ ಬರ್ತಾ ಇದ್ದೋ. ಸೊ ಈಗ ಅದು ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಈಗ 28ನೇ ತಾರೀಕು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮಧುಗಿರಿ ಪಟ್ಟಣದಲ್ಲಿ ಕನಿಷ್ಠ 900 ಕೋಟಿಯಷ್ಟು ಕಾರ್ಯಕ್ರಮವನ್ನ ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆಯನ್ನ ಮಾಡಬೇಕಾಯಿತು. ಅದು ಕಾರಣಾಂತರಗಳಿಂದ ಮುಂದೆ ಹೋಗಿರುವಂಥದ್ದು. ಏನು ಅನುದಾನ ಏನು ಬಿಟ್ಟೇನು ಹೋಗಿಲ್ಲ. 900 ಕೋಟಿ ಏನು ನಮ್ಮ ತಾಲೂಕಿಗೆ ಬಂದಿದೆ ಅದು ಅನುದಾನ ಆಗೇ ಇದೆ. ಬಹಳ ಜನ ಕಾರ್ಯಕ್ರಮ ಮುಂದೆ ಹೋಗೋದಕ್ಕೆ ಎಲ್ಲ ಸರ್ಕಾರದವರು ಅನುದಾನ ತಗೊಂಡ್ಬಿಟ್ಟಿದ್ದಾರೆ ಅಂತ ಮಾತನ್ನು ನಾನು ಕೇಳ್ಪಟ್ಟಿದ್ದೀನಿ. ಸೊ ಅದರಿಂದ 900 ಕೋಟಿ ಏನಿದೆ ಆ 900 ಕೋಟಿಯಲ್ಲೇ ಇವತ್ತು ಉದ್ಘಾಟನೆ 25 ಕೋಟಿಯಷ್ಟು ಈಗ ಏನು ಆಗ್ತಾ ಇದೆ ಅದು ಅದೇ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಕೈಲಿ ಮಾಡಿಸ್ಬೇಕಿತ್ತು. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎತ್ತಿನೊಳೆದು ದೊಡ್ಡೇರಿ ಹೋಬಳಿಯ 11 ಕೆರೆಗೆ 138 ಕೋಟಿ, ಮತ್ತೆ ಮೈನರ್ ಇರಿಗೇಷನ್ ಇಂದ 45 ಕೆರೆಗೆ 268 ಕೋಟಿ. ಸೊ ಹೀಗೆ ಅವೆಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಇನ್ನು ಈ ವೇಳೆ ರಾಜ್ಯ ಪ್ರವಾಸ ಕೈಗೊಂಡಿರುವ ನಿಖಿಲ್ ಕುಮಾರಸ್ವಾಮಿಗೆ ರಾಜೇಂದ್ರ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. 3 ಬಾರಿ ಸೋತಿದ್ದೇನೆ ಅಂತ ಹೇಳೋದಲ್ಲ, ನಾನು ಮಂಡ್ಯದಲ್ಲಿ ನಿಂತೆ, ಚನ್ನಪಟ್ಟಣದಲ್ಲಿ ನಿಂತೆ, ರಾಮನಗರದಲ್ಲಿ ನಿಂತೆ ಅಂತ ಹೇಳೋದಲ್ಲ. ಎಲ್ಲಿ ಸೋತಿದ್ದಾರೋ ಅಲ್ಲೇ ಕೆಲಸ ಮಾಡಿ ಗೆಲ್ಲಿ, ಅದನ್ನ ಬಿಟ್ಟು ಊರೂರು ಸುತ್ತೋದ್ ಬೇಡ. ಮಂಡ್ಯದಲ್ಲಿ ಚುನಾವಣೆಯಲ್ಲಿ ನಿಂತು ಸೋತಾಗ ಸಿಎಂ ಆಗಿದವರು ನಿಮ್ಮ ತಂದೆಯೇ. 7 ಮಂದಿ ಶಾಸಕರಿದ್ದಾಗ್ಲೂ ಸೋತಿದ್ದೀರಿ. ನೀವು ಸೋತಿರುವ ಬಗ್ಗೆ ನಮಗೂ ಬೇಜಾರಿದೆ, ಆದ್ರೆ ಅಭಿವೃದ್ಧಿ ಬಗ್ಗೆ ಸುಖ ಸುಮ್ಮನೆ ಮಾತನಾಡುವುದಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ನೀವು ಪತ್ರಿಕಾ ಸ್ನೇಹಿತರು ಕೂತಿದ್ರಿ, ಬಂದು ಏನ್ ಭಾಷಣ ಮಾಡಿದ್ದು, ಏನು ಅಭಿವೃದ್ಧಿ ಆಗ್ತಿಲ್ಲ, ಶಾಸಕರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರುಗಳ ಮೇಲೆ ಅಂತ ಹೇಳಿ ಮಾತು ಹೇಳೋಗಿದ್ದಾರಪ್ಪ. ಯಾರ ಮೇಲೆ ದೌರ್ಜನ್ಯ ಮಾಡಿದಾರಪ್ಪ? ಯಾರ ಅಧಿಕಾರಿಗಳ ಮೇಲೆ ಮಾಡಿದಾರ? ಅಥವಾ ಯಾರ ಅವರೇ ಪಕ್ಷ ಆಗ್ಲಿ ಆ ಪಕ್ಷದ ಮುಖಂಡಗಳ ಮೇಲೆ ಏನಾದ್ರು ಮಾಡಿದಾರ? ಕಾರ್ಯಕರ್ತರುಗಳ ಮೇಲೆ ಮಾಡಿದ್ದಾರೆ. ಇನ್ನ ಆ ಪಕ್ಷದ ಕಾರ್ಯಕರ್ತರುಗಳು ಕೆಲಸ ಕೊಟ್ಟಿದ್ದೀನಿ, ನಾನು ಹೆಸರು ಹೇಳಲ್ಲ. ಏನಪ್ಪ
JDS ಕಾರ್ಯಕರ್ತರಿಗೂ ಕೆಲಸ ಕೊಟ್ಟಿದ್ದೀನಿ. JDS ಅಲ್ಲಿ ಇರೋಂತ ಯಾರಿಗ್ ಮನೆ ಇಲ್ಲ, ಸೈಟ್ ಇಲ್ಲ, ಅವ್ರಿಗೂ ಕೊಟ್ಟಿದ್ದೀನಿ. ಅದು ಯಾರು ಮಾಡಿರೋದು? ನಮ್ಮ ತಾಲೂಕಿನ ಕಾಂಗ್ರೆಸ್ನ ಮುಖಂಡಗಳು, ಆ ಭಾಗದಲ್ಲಿ ಯಾರು ಪಕ್ಷದ ಹಿರಿಯರು ಇದ್ದಾರೆ ಅವ್ರು ಮಾಡಿದ್ದಾರೆ. ಹೌದಲ್ಲ? ನಾವೇನೋ ದಬ್ಬಾಳಿಕೆ ಮಾಡಿದ್ವಿ? ನಾನು ಜಾಸ್ತಿ ಒಬ್ಬ ಹುಡುಗ ಇದ್ದಾನೆ, ನನಗಿಂತ 2 ವರ್ಷ ಚಿಕ್ಕವನು, 3 ವರ್ಷ ಸೋತಿದ್ದಾನೆ. ಇರ್ಬೋದು ರಾಜಕೀಯವಾಗಿ ಸೋಲು ಗೆಲುವು. ಈಗ ನಾವು ಸೋತಿದೀವಿ, ರಾಜಣ್ಣವರು ಸೋತಿದ್ದಾರೆ, ಎಲ್ಲರೂ ಸೋತಿದ್ದಾರೆ, ನಾನು ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ಸೋಲು ಗೆಲುವನ್ನ ತಗೊಬೇಕು. ಸುಮ್ನೆ ನಾನು ಮಂಡ್ಯದಲ್ಲಿ ನಿಂತೆ, ರಾಮನಗರದಲ್ಲಿ ನಿಂತೆ, ಚನ್ನಪಟ್ಟಣದಲ್ಲಿ ನಿಂತೆ ಅಂತ ಹೇಳಿದ್ರೆ ಒಂದ್ ಕ್ಷೇತ್ರ ಎಲ್ಲಾರು ಹುಡುಕೊಳ್ಳಪ್ಪ. ನಾನು ಕೇಳೋ ಅಂತದ್ದು ಒಂದು ಕ್ಷೇತ್ರದಲ್ಲಿ ಫಿಕ್ಸ್ ಆಗಿ ನೀನ್ ಎಲ್ಲಿ ಸೋತಿದ್ಯೋ ನೆಕ್ಸ್ಟ್ ಅಲ್ಲೇ ಕೆಲಸ ಮಾಡಿ ಗೆಲ್ಲು. ಅದ್ ಬಿಟ್ಬಿಟ್ಟು ಟೂರಿಂಗ್ ಟ್ಯಾಕ್ಸ್ ಆಗೋದು ಬೇಡ. ಒಂದ್ ದಿವಸ ಇಲ್ಲಿ ಹೋಗೋದು, ಇಲ್ಲಿ ಆಡ ಹೇಳ್ಸೋದು, ಇನ್ನೊಂದ್ ದಿವಸ ಇನ್ನೊಂದ್ ತಾಲೂಕು ಆಡ ಹೇಳ್ಸೋದು. ಆಯ್ತಪ್ಪ, ಮಂಡ್ಯದಲ್ಲಿ ನೀನ್ ಸೋತಲ್ಲಪ್ಪ, ಅವಾಗ ಯಾರಪ್ಪ ಮುಖ್ಯಮಂತ್ರಿ ಇದ್ದಿದ್ದು? ಯಾರು ಮುಖ್ಯಮಂತ್ರಿ ಇದ್ದಿದ್ದು? ನಿಮ್ ತಂದೆಯವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನೀನ್ ಸೋತೆ. ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡ್ಬಿಟ್ಟು ನನ್ನ ಒಂದು ಬೈ ಎಲೆಕ್ಷನ್ ಅಲ್ಲಿ ಸೋತರು ಅಂತ. ನಿಮ್ ತಂದೆಯವರೇ ಮುಖ್ಯಮಂತ್ರಿ ಇದ್ದಾಗ ನಿಮ್ ಕೈಲಿ ಗೆಲ್ಲಕ್ಕಾಗ್ಲಿಲ್ಲ. 3 ಜನ ಮಂತ್ರಿಗಳಿದ್ರಿ, 7 ಜನ ಶಾಸಕರಿದ್ರಿ. ಅವತ್ತು ಎಷ್ಟು ದುಡ್ಡು ಖರ್ಚಾಯ್ತು ಹೇಳ? ಯಾವ ಪೊಲೀಸ್ ಅಧಿಕಾರಿಗಳ ಜೀಪಲ್ಲಿ ಎಷ್ಟೆಷ್ಟು ದುಡ್ಡು ಅಂತ ಹೇಳೇನಪ್ಪ ನಾನು? ಅವೆಲ್ಲ ಬೇಡ. ಆದ್ರೆ ಸೋತ್ಮೇಲೆ ಸೋಲ್ ತಗೊಬೇಕು. ಅದ್ ಬಿಟ್ಬಿಟ್ಟು ಅದೇನೋ ID ಕಾರ್ಡ್ ಕೊಟ್ಬಿಟ್ಟು ನಾನು ಸೋಲ್ಸಿದ್ರು, ಸರ್ಕಾರ ಎಲ್ಲ ಬಂದ್ ಬಿತ್ತು, ಇಲ್ಲಿ ನನ್ನ ಸೋಲ್ಸಿದ್ರು, ಅವೆಲ್ಲ ಬಿಟ್ಬಿಡ್ಬೇಕು. ಒಂದ್ ಕಡೆ ಇರಿ, ಒಂದ್ ಕಡೆ ಇದ್ದು ಯಾವ ಕ್ಷೇತ್ರದಲ್ಲಿ ಸೋತಿರ್ತೀನಿ ಆ ಕ್ಷೇತ್ರದಲ್ಲಿ ಜನಗಳು ಪ್ರೀತಿ ಗಳಿಸಿ. ಇನ್ನ ಯುವಕ ಆಯ್ತು, ಇನ್ನ ನೀನು 30 ವರ್ಷ ರಾಜಕೀಯ ಮಾಡ್ಬೇಕು. ಕೂತ್ಕೋ, ಆ ಕ್ಷೇತ್ರದಲ್ಲಿ ಹೋಗಿ ಕೂತ್ಕೋ, ಕೆಲಸ ಮಾಡು. ಏನ್ ಸಮಸ್ಯೆ ಆಯ್ತಪ್ಪ, ನಮ್ಮ ತಾತನ ಹೆಸರು ಹೇಳ್ತಿ, ನಮ್ಮ ಅಪ್ಪನ ಹೆಸರು ಹೇಳ್ತಿ, ನಮ್ಮ ದೊಡ್ಡಪ್ಪನ ಹೆಸರು ಹೇಳ್ತಿ, ಎಲ್ಲಾರ ಹೆಸರು ಹೇಳ್ಕೊಂಡಾರು ಒಂದ್ಸತಿ ಗೆಲ್ಲಪ್ಪ. ಒಬ್ಬ ಯುವಕ ಇದ್ದಾನೆ ಅನ್ನೋ ಒಂದು ಆಸೆ ಎಲ್ಲ ನನಗೂ 3 ಸತಿ ಸೋತಿರುವಂತದ್ದು ಬೇಜಾರಿದೆ. ಅದೇನೇ ಇರ್ಲಿ, ಪಕ್ಷ ಏನೇ ಇರ್ಲಿ, 3 ಸಲ ಸೋತಿರುವಂತದ್ದು ನನಗೂ ಬೇಜಾರಿತ್ತು. ಸಣ್ಣ ವಯಸ್ಸಲ್ಲಿ ಆಗ್ಬಾರ್ದು ಅಂತ. ಆದ್ರೆ ಮಾರ್ಕ್ ಲಿಮಿಟ್ ಇರಬೇಕು. ಇಲ್ಲಿ ಬಂದ್ಬಿಟ್ಟು ಏನ್ ಕೆಲಸ ಆಗಿಲ್ಲ. ಈಗ 900 ಕೋಟಿ ಅಪ್ಪ, 5 ವರ್ಷ ಶಾಸಕರಿದ್ರು, ಅವ್ರ ಭಾಗದವ್ರು ಏನ್ ಮಾಡಿದ್ರು ಕೆಲಸ? 2018ರಿಂದ 2023 ಈಗ ನೀವೆಲ್ಲ ಮುಖಂಡಗಳು ಇದ್ದೀರಿ, ಪತ್ರಿಕಾ ಸ್ನೇಹಿತರು ಇದ್ದೀರಿ. ಈ 5 ವರ್ಷದಲ್ಲಿ ಯಾವ್ದಾದ್ರು ಒಂದು ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಪ್ಪ. 2018ರಿಂದ 23 ಯಾವ್ದಾದ್ರು ಒಂದು ಕೆಲಸ? ಯಾವ್ದು ಕೆಲಸ ಆಗಲಿಲ್ಲ. ಸುಮ್ನೆ ಜಾತಿ ಕಾರ್ಡ್ ಹಾಕೊಂಡು ಗೆದ್ರು. ಆಯ್ತು, ಇರ್ಬೋದು. ಆದ್ರೆ ಏನ್ ಕೆಲಸ ಮಾಡಿದ್ಯಪ್ಪ? ಕ್ಷೇತ್ರದ ಜನ ನಿನ್ನ ಗೆಲ್ಸಿದ್ಮೇಲೆ ಏನ್ ಕೆಲಸ ಮಾಡಿದೆ? ಸುಮ್ನೆ ಹೇಳ್ಕೊಂಡು ಓಡಾಡ್ಕೊಂಡು ಏನೇನೋ ತಪ್ಪು ಮಾಹಿತಿ ಕೊಟ್ಟು ಬಂದವ್ರ ಕಡೆ ಎಲ್ಲ ಭಾಷಣ ಮಾಡಿಸುವಂತದ್ದು ಸೂಕ್ತ ಅಲ್ಲ. ಅದರಿಂದ ಈಗ ಏನು ಕೆಲಸ ಮಾಡ್ತಾ ಇದ್ದೀವಿ, ನಾವು ಕೆಲಸ ಮಾಡೋದನ್ನ ನಾವು ಮಾತಾಡಬಾರ್ದು. ಎಲ್ಲಿ ಕೆಲಸ ಆಗ್ತಿದೆ, ನಮ್ಮ ಕಾರ್ಯಕರ್ತರು ಇರ್ಬೋದು, ಆ ಊರಿನ ಮುಖಂಡಗಳು ಇರ್ಬೋದು, ನಾಗರಿಕರುಗಳು ಇರ್ಬೋದು, ಅವ್ರು ಕೆಲಸ ಮಾಡೋದು. ನಾನೆಲ್ಲ ಅದಕ್ಕೆ ನಮ್ಮ ಪಕ್ಷದ ಹಿರಿಯ ಎಲ್ಲ. ಇನ್ನು ಈ ವೇಳೆ ಉಪಾಧ್ಯಕ್ಷೆ ಸುಜಾತ ಶಂಕರ್ ನಾರಾಯಣ್, ಕೆಪಿಸಿಸಿ ಸದಸ್ಯ ಸಿದ್ದಾಪುರ ರಂಗಶಾಮಯ್ಯ, ತುಮುಲ್ ನಿರ್ದೇಶಕ ಬಿ ಸುರೇಶ್ ಬಾಬು, ಕೆಎಂಎಫ್ ನಿರ್ದೇಶಕ ಮೈತನಹಳ್ಳಿ ಕಾಂತರಾಜು, ಮಾಜಿ ಅಧ್ಯಕ್ಷರಾದ ಗಂಗಣ್ಣ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.